ನಮಸ್ಕಾರ ಸ್ನೇಹಿತರೆ, ನಿಗೂಢ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಕ್ಷಣ ಊಹಿಸಿ, ನೀವು ಹಿಂದಿನ ಕಾಲಕ್ಕೆ ಅಥವಾ ಭವಿಷ್ಯಕ್ಕೆ ಪ್ರಯಾಣ ಮಾಡಬಹುದೇ? ನಮ್ಮ ಅಜ್ಜನ ಬಾಲ್ಯ ಹೇಗಿತ್ತು? ಇನ್ನು 1000 ವರ್ಷಗಳ ನಂತರ ಜಗತ್ತು ಹೇಗಿರುತ್ತದೆ? ಈ ಪ್ರಶ್ನೆಗಳು ಕೇಳಿದ ತಕ್ಷಣ ಮನಸ್ಸಿನಲ್ಲಿ ಮೂಡುವ ಒಂದು ರೋಮಾಂಚಕ ಪರಿಕಲ್ಪನೆ ಕಾಲದ ಪಯಣ. ಹಾಗಾದರೆ ಈ ಟೈಮ್ ಟ್ರಾವೆಲ್ ನಿಜಕ್ಕೂ ಸಾಧ್ಯವಾ? ವಿಜ್ಞಾನ ಈ ಬಗ್ಗೆ ಏನು ಹೇಳುತ್ತದೆ? ಇಂದಿನ ವಿಡಿಯೋದಲ್ಲಿ ಈ ಕುತೂಹಲಕಾರಿ ವಿಷಯದ ಸಂಪೂರ್ಣ ರಹಸ್ಯವನ್ನು ಭೇದಿಸೋಣ. ಕೊನೆವರೆಗೂ ನೋಡಿ, ರೋಚಕ ಸಂಗತಿಗಳು ನಿಮಗಾಗಿ ಕಾಯುತ್ತಿವೆ. ಮೊದಲಿಗೆ, ಕಾಲದ ಪಯಣ ಎಂದರೆ ಕೇವಲ ಸಿನಿಮಾಗಳಲ್ಲಿ ತೋರಿಸುವಂತಹ ಯಂತ್ರದಲ್ಲಿ ಕುಳಿತುಕೊಂಡು ಹಿಂದಕ್ಕೆ ಅಥವಾ ಮುಂದಕ್ಕೆ ಹೋಗುವುದಲ್ಲ. ಇದು ಸಮಯದ 4ನೇ ಆಯಾಮದಲ್ಲಿ ಚಲಿಸುವುದು. ಪ್ರಮುಖವಾಗಿ ವಿಜ್ಞಾನವು 2 ರೀತಿಯ ಕಾಲದ ಪಯಣದ ಬಗ್ಗೆ ಮಾತನಾಡುತ್ತದೆ: ಭವಿಷ್ಯಕ್ಕೆ ಪಯಣ ಮತ್ತು ಭೂತಕಾಲಕ್ಕೆ ಪಯಣ. ಆದರೆ ಈ ಎರಡರಲ್ಲೂ ವಿಜ್ಞಾನಕ್ಕೆ ಒಂದು ಅಡೆತಡೆ ಇದೆ. ಆಲ್ಬರ್ಟ್ ಐನ್ಸ್ಟೀನ್ ರ ಸಾಪೇಕ್ಷತಾ ಸಿದ್ಧಾಂತ ಇದರ ಬಗ್ಗೆ ಏನು ಹೇಳುತ್ತದೆ ಎಂದು ನೋಡೋಣ ಬನ್ನಿ. ವಿಜ್ಞಾನ ಪ್ರಕಾರ ಭವಿಷ್ಯಕ್ಕೆ ಪಯಣ ಸೈದ್ಧಾಂತಿಕವಾಗಿ ಸಾಧ್ಯವಿದೆ. ಇದು ವಿಚಿತ್ರ ಎನಿಸಿದರೂ ಸತ್ಯ. ಐನ್ಸ್ಟೀನ್ನರ ಸಿದ್ಧಾಂತದ ಪ್ರಕಾರ ನೀವು ಬೆಳಕಿನ ವೇಗಕ್ಕೆ ಹತ್ತಿರವಾದ ವೇಗದಲ್ಲಿ ಚಲಿಸಿದರೆ ನಿಮ್ಮ ಸುತ್ತಲಿನ ಕಾಲವು ನಿಧಾನವಾಗುತ್ತದೆ. ಅಂದರೆ ನೀವು 1 ವರ್ಷ ಬಾಹ್ಯಾಕಾಶದಲ್ಲಿ ಪ್ರಯಾಣಿಸಿ ಹಿಂತಿರುಗಿದರೆ ಭೂಮಿಯ ಮೇಲೆ ಹಲವಾರು ವರ್ಷಗಳು ಕಳೆದಿರಬಹುದು. ಇದನ್ನು ಸಮಯ ವಿಸ್ತರಣೆ ಎಂದು ಕರೆಯುತ್ತಾರೆ. ಇದು ಕೇವಲ ಕಲ್ಪನೆಯಲ್ಲ, ವಿಜ್ಞಾನಿಗಳು ಇದನ್ನು ಪ್ರಯೋಗಗಳ ಮೂಲಕ ದೃಢಪಡಿಸಿದ್ದಾರೆ. ಅಂದರೆ ನೀವು ನಿಧಾನವಾಗಿ ಭವಿಷ್ಯಕ್ಕೆ ಪ್ರಯಾಣಿಸಿದ್ದೀರಿ, ಆದರೆ ಹಿಂದಿನ ಕಾಲಕ್ಕೆ ಹೋಗುವುದು ಮಾತ್ರ ಬಹಳ ಕಷ್ಟ. ಇದು ಕೇವಲ ಸಿನಿಮಾಗಳಿಗಷ್ಟೇ ಸೀಮಿತವಾಗಿದೆ ಎಂದರೆ ತಪ್ಪಾಗಲಾರದು. ಇಲ್ಲಿ ಎದುರಾಗುವ ದೊಡ್ಡ ಸಮಸ್ಯೆಯೇ ತಾತನ ವಿರೋಧಾಭಾಸ, ಗ್ರ್ಯಾಂಡ್ ಫಾದರ್ ಪ್ಯಾರಡಾಕ್ಸ್. ನೀವು ಹಿಂದಕ್ಕೆ ಹೋಗಿ ನಿಮ್ಮ ತಾತನನ್ನು ಭೇಟಿಯಾಗುವ ಮೊದಲೇ ಏನಾದರೂ ಮಾಡಿದರೆ ನಿಮ್ಮ ಅಸ್ತಿತ್ವವೇ ಇಲ್ಲವಾಗುತ್ತದೆ. ಹಾಗಾದ ಮೇಲೆ ನೀವು ಹೇಗೆ ಹಿಂದಕ್ಕೆ ಹೋಗಲು ಸಾಧ್ಯ? ಈ ಸೈದ್ಧಾಂತಿಕ ಗೊಂದಲಕ್ಕೆ ವಿಜ್ಞಾನಿಗಳ ಬಳಿಯೂ ಉತ್ತರ ಇಲ್ಲ. ಆದರೂ ವಿಜ್ಞಾನಿಗಳು ಹಿಂದಿನ ಕಾಲಕ್ಕೆ ಪ್ರಯಾಣ ಮಾಡಲು 2 ಕುತೂಹಲಕಾರಿ ಮಾರ್ಗಗಳ ಬಗ್ಗೆ ಮಾತನಾಡುತ್ತಾರೆ. 1ನೇ ದಾರಿ ವಾರ್ಮ್ ಹೋಲ್ಸ್. ಇವುಗಳು ಒಂದು ಸಮಯದಿಂದ ಇನ್ನೊಂದು ಸಮಯಕ್ಕೆ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು ಇರುವ ಶಾರ್ಟ್ ಕಟ್ಗಳು. ಈ ವಾರ್ಮ್ ಹೋಲ್ ಅನ್ನು ಸ್ಥಿರವಾಗಿ ತೆರೆದಿಡಲು ಅಪಾರ ಪ್ರಮಾಣದ ಋಣಾತ್ಮಕ ಶಕ್ತಿ ಬೇಕಾಗುತ್ತದೆ. ಇದು ನಮ್ಮ ಬಳಿ ಇನ್ನೂ ಇಲ್ಲ. 2ನೇ ದಾರಿ ಬ್ಲಾಕ್ ಹೋಲ್ಸ್. ಕಪ್ಪು ಕುಳಿಗಳ ಸಮೀಪಕ್ಕೆ ಹೋಗುವುದು. ಕಪ್ಪು ಕುಳಿಯ ಆಗಾದ ಗುರುತ್ವಾಕರ್ಷಣೆಯು ನಿಮ್ಮ ಸುತ್ತಲಿನ ಕಾಲವನ್ನು ಮತ್ತಷ್ಟು ನಿಧಾನಗೊಳಿಸುತ್ತದೆ, ಆದರೆ ಅಲ್ಲಿಂದ ಹಿಂತಿರುಗುವುದು ಬಹುತೇಕ ಅಸಾಧ್ಯ. ಹಾಗಾದರೆ ಕಾಲದ ಪಯಣದ ವಿಚಾರವನ್ನು ಮುಗಿಸುವ ಮೊದಲು ಒಂದು ಕೊನೆಯ ಪ್ರಶ್ನೆ: ನಾವು ನಿಜವಾಗಿಯೂ ಭವಿಷ್ಯಕ್ಕೆ ಹೋಗಲು ಸಾಧ್ಯವಾದರೆ ಮಾನವ ಜನಾಂಗದ ಭವಿಷ್ಯ ಏನಾಗಬಹುದು? ಒಟ್ಟಾರೆಯಾಗಿ ಭವಿಷ್ಯಕ್ಕೆ ಪ್ರಯಾಣ ಸೈದ್ಧಾಂತಿಕವಾಗಿ ಸಾಧ್ಯವಿದೆ, ಆದರೆ ಹಿಂದಿನ ಕಾಲಕ್ಕೆ ಹೋಗುವುದು ಇನ್ನೂ ವಿಜ್ಞಾನ ಮತ್ತು ಕಲ್ಪನೆಯ ನಡುವಿನ ಸವಾಲಾಗಿದೆ. ಆದರೆ ಯಾವುದೂ ಅಸಾಧ್ಯವಲ್ಲ. ಮುಂದೆ ವಿಜ್ಞಾನ ಎಲ್ಲಿಯವರೆಗೂ ಬೆಳೆಯುತ್ತದೆಯೋ ಕಾದು ನೋಡೋಣ. ನಿಮ್ಮ ಅಭಿಪ್ರಾಯವೇನು? ನಿಮಗೆ ಕಾಲದ ಪಯಣ ಮಾಡಲು ಅವಕಾಶ ಸಿಕ್ಕರೆ ನೀವು ಹಿಂದಿನ ಕಾಲಕ್ಕೆ ಹೋಗಿ ಏನು ಮಾಡುತ್ತೀರಿ? ಅಥವಾ ಭವಿಷ್ಯಕ್ಕೆ ಹೋಗಿ ಯಾವುದನ್ನು ನೋಡಲು ಬಯಸುತ್ತೀರಿ? ನಿಮ್ಮ ಕುತೂಹಲಕ್ಕೆ ಉತ್ತರ ಸಿಕ್ಕಿದ್ದರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೋಚಕ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.